ಮುನಿರತ್ನ ವಿರುದ್ಧ ಜಾತಿ ನಿಂದನೆ, ಬೆದರಿಕೆ, ಅತ್ಯಾಚಾರ ಪ್ರಕರಣ. ಇವತ್ತು ಪ್ರಕರಣಗಳ ಕೇಸ್ ಫೈಲ್ ಅನ್ನು ಟ್ರಾನ್ಸ್ಫರ್ಗೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಮುನಿರತ್ನ ವಿರುದ್ಧ ಕೇಸ್ಗಳ ತನಿಖೆಗೆ ಎಸ್ಐಟಿ ರಚನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಬೇಕಲ್ವಾ ಅವ್ರಿಗೆ. ಆ ನಿಟ್ಟಿನಲ್ಲಿ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ವೈಯಾಲಿ ಕಾವಲ್ ಠಾಣೆಯಲ್ಲಿ ದಾಖಲಾಗಿತ್ತು 2 ಪ್ರಕರಣ. ಜಾತಿ ನಿಂದನೆ, ಬೆದರಿಕೆಯ ಪ್ರಕರಣಗಳು ವೈಯಾಲಿ ಕಾವಲ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. ಆ ಪ್ರಕರಣದಲ್ಲಿ ಮೊದಲು ದಾಖಲಾಗಿತ್ತಲ್ಲ ಜಾತಿ ನಿಂದನೆ, ಅಟ್ರಾಸಿಟಿ ಕೇಸ್, ಆ ಕೇಸ್ನಲ್ಲಿ ಈಗ ಜಾಮೀನು ತೆಗೆದುಕೊಂಡು ಅವ್ರು ಹೊರಗಡೆ ಬಂದು ತನಿಖೆಯನ್ನು ಎದುರಿಸ್ತಾ ಇರೋದು. ಜಾತಿ ನಿಂದನೆ ಕೇಸ್ ಹಾಗೂ ಕೊಲೆ ಬೆದರಿಕೆ ಆರೋಪ ಅಲ್ಲಿ ದಾಖಲಾಗಿತ್ತು. ಶಾಸಕ ಮುನಿರತ್ನರನ್ನ ಬಂಧಿಸಿ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆದು FSLಗೂ ಕೂಡ ರವಾನೆ ಮಾಡಿದ್ದಾರೆ. ಆ ನಂತರ ಜಾಮೀನು ಪಡೆದು ಹೊರ ಬಂದಿದ್ದಾರೆ ಮುನಿರತ್ನ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಇನ್ನೊಂದು ಪ್ರಕರಣದಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇರೋದು. 14 ದಿನ ನ್ಯಾಯಾಂಗ ಬಂಧನ ಕೂಡ ಆಗಿದೆ. ಇದರಲ್ಲಿ ಈ ಪ್ರಕರಣ ಕಗಲೀಪುರ ಪೊಲೀಸರು ದಾಖಲಿಸಿಕೊಂಡಿದ್ರು. ಅತ್ಯಾಚಾರ ಪ್ರಕರಣ ಸಂಬಂಧ ಬಂಧನವನ್ನ ಮಾಡಿದ್ರು ಕಗಲೀಪುರ ಪೊಲೀಸರು. ಹೀಗಾಗಿ ವೈಯಾಲಿ ಕಾವಲ್ ಹಾಗೂ ಕಗಲೀಪುರ ಎರಡೂ ಕಡೆಗೇನು ಪ್ರಕರಣ ದಾಖಲಾಗಿತ್ತು, ಎರಡೂ ಕಡೆಗೇನು ತನಿಖೆಯನ್ನ ಮಾಡ್ತಾ ಇದ್ರು, ಆ ಫೈಲ್ ಅನ್ನ ಇವತ್ತು SITಗೆ ವರ್ಗಾವಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಮುನಿರತ್ನ ವಿಚಾರದಲ್ಲಿ ಒಂದು ಸ್ಪೆಷಲ್ ಆದಂಥ ತನಿಖೆ ಆಗಲೇಬೇಕು ಅನ್ನುವಂಥ ಬೇಡಿಕೆಯನ್ನ ಅನೇಕ ಸಚಿವರು ಇಟ್ಟಿದ್ರಿಂದ, ಅನೇಕ ನಾಯಕರು ಇಟ್ಟಿದ್ರಿಂದ ಸ್ಪೆಷಲ್ ಆದಂಥ ಟೀಮನ್ನು ರಚನೆ ಮಾಡಿಕೊಂಡಿದ್ದಾರೆ SIT ಟೀಮ್. ಈ ಟೀಮ್ ಕಂಪ್ಲೀಟ್ ಆಗಿ ಮುನಿರತ್ನ ಮೇಲಿರುವಂಥ ಎಲ್ಲ ಆರೋಪಗಳ ಬಗ್ಗೆ ಈಗ ದಾಖಲಾಗಿರುವ, ಅಂದರೆ ಈ ತಿಂಗಳಲ್ಲಿ ದಾಖಲಾಗಿರುವಂಥ ತನಿಖೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಮುನಿರತ್ನ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ವು, ಅನೇಕ ಪ್ರಕರಣಗಳು ಇದೆ. ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಇರುವಂಥ ಹಿನ್ನೆಲೆಯಲ್ಲಿ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಮುನಿರತ್ನಗೆ ಈ ಮುಖಾಂತರವಾಗಿ ಎದುರಾಗ್ತಾ ಇರೋದು. ಇನ್ನು ನಂತರ SIT ತನಿಖೆಯನ್ನ ಮಾಡಲಾಗುತ್ತೆ. SIT ತನಿಖೆಗೆ ಬೇರೆ ರೀತಿ ಇರುತ್ತೆ, ಪೊಲೀಸ್ ತನಿಖೆಗೆ ಬೇರೆ ರೀತಿ ಆಗಿರುತ್ತೆ. ಸೊ ಪೊಲೀಸರು ಇಲ್ಲಿವರೆಗೂ ಪ್ರತ್ಯೇಕವಾದಂಥ ಠಾಣೆಗಳಲ್ಲಿ ಪ್ರತ್ಯೇಕವಾದಂಥ ಕೇಸಸ್ಗೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು ನಡೆಸ್ತಾ ಇದ್ರು. ವೈಯಾಲಿ ಕಾವಲ್ ಮತ್ತು ಕಗಲೀಪುರ ಈ ಎರಡೂ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಎಲ್ಲ ಕೇಸಸ್ಗಳು ಕೂಡ SITಗೆ ವರ್ಗಾವಣೆ ಆಗತ್ತೆ. ಸರ್ಕಾರ ರಚನೆ ಮಾಡಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಅಧಿಕೃತವಾಗಿ ಅನೌನ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಇಷ್ಟು ಫೈಲ್ ಅನ್ನ ಇದೀಗ SITಗೆ ರವಾನೆ ಮಾಡಲಾಗುತ್ತೆ. ಅದಕ್ಕೆ ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಇಲ್ಲಿವರೆಗೂ ಏನ್ ತನಿಖೆ ನಡೆದಿದೆ, ಏನೆಲ್ಲ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಯಾಕಂದ್ರೆ ಒಂದು ಆಡಿಯೋ ಮೊದಲಿಗೆ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಒಂದು ಸಮುದಾಯದ ನಿಂದನೆ, ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ಬೈದಿರೋದು ಮತ್ತು ಕೊಲೆಯ ಬೆದರಿಕೆ ಹಾಕಿರೋದು, ಈ ಎಲ್ಲವೂ ಕೂಡ ಇತ್ತು. ಅದು ಮುನಿರತ್ನ, ಅದು ನನ್ನ ವಾಯ್ಸ್ ಅಲ್ವೇ ಅಲ್ಲ, ಅಮಿತ್ ಶಾ ಅವರ ವಾಯ್ಸನ್ನೇ ನಕಲು ಮಾಡಿದ್ರು, ಮೋದಿ ಅವರ ವಾಯ್ಸನ್ನೇ ನಕಲು ಮಾಡಿದ್ರು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದ್ರು. ಸೊ ಅದೇ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸುವಾಗ ಆ ಒಂದು ಆಡಿಯೋವನ್ನು FSLಗೆ ರವಾನೆ ಮಾಡಿದ್ದಾರೆ. ಇದು ಮುನಿರತ್ನ ಅವ್ರ ವಾಯ್ಸೋ ಅಲ್ವೋ, ಇದು ಮಿಮಿಕ್ರಿ ಮಾಡಿರೋದಾ, ಇದು ಡಬ್ಬಿಂಗಾ, ಇಂಥದ್ದೆಲ್ಲ ಗೊತ್ತಾಗುತ್ತೆ ಆ ಒಂದು ರಿಪೋರ್ಟ್ನಲ್ಲಿ. ಆ ರಿಪೋರ್ಟು ಕೂಡ SITಗೆ ವರ್ಗಾವಣೆ ಆಗುತ್ತೆ. ಸೊ ಅದಾದ ನಂತರ SIT ತನಿಖೆಯನ್ನು ಚುರುಕುಪಡಿಸುತ್ತೆ. ಒಟ್ಟಿನಲ್ಲಿ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರೋದು. ಕಾನೂನು ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಸದ್ಯ ಮುನಿರತ್ನ ಮೇಲೆ ಈಗ ಆಲ್ರೆಡಿ ಜೈಲಲ್ಲಿದ್ದಾರೆ. ಸೊ ಇನ್ನೊಂದಷ್ಟು ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. SITಗೆ ವರ್ಗಾವಣೆ ಆದ ಮೇಲೆ ಈ ಅತ್ಯಾಚಾರ ಪ್ರಕರಣ, ಕೊಲೆ ಬೆದರಿಕೆ ಪ್ರಕರಣ, ಜಾತಿ ನಿಂದನೆ ಪ್ರಕರಣ ಮತ್ತು ಅನೇಕರಿಗೆ ಈ ಥರ ಬೆದರಿಕೆ ಹಾಕಲಾಗಿದೆ, ಟ್ರ್ಯಾಪ್ ಮಾಡಲಾಗಿದೆ ಮತ್ತು HIV ಅನ್ನುವಂಥ ಒಂದು ಟ್ರ್ಯಾಪನ್ನು ಕೂಡ ಮಾಡಲಾಗಿದೆ ಅಂತ ಒಂದು ಗಂಭೀರವಾದಂಥ ಆರೋಪ ಇತ್ತಲ್ಲ, ಅದೆಲ್ಲವೂ ಕೂಡ ತನಿಖೆ ನಡೆಯುತ್ತೆ.